ಆ ಬಾಲಕ ಎಂದಿನಂತೆ ಶಾಲೆಗೆ ಹೋಗಿದ್ದ. ಊಟ ಮಾಡಿದ ಆ ಬಾಲಕ ದಿಢೀರ್ ಕುಸಿದು ಬಿದ್ದಿದ್ದು ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯೆ ಕೊನೆ ಉಸಿರು ಎಳೆದಿದ್ದಾನೆ. ಆದರೆ ಕ್ಲಾಸ್ ರೂಮ್ನಲ್ಲೇ ಬಿದ್ದು ಅಸ್ವಸ್ಥನಾದ ಬಾಲಕನಿಗೆ ಸರಿಯಾಗಿ ಸ್ಪಂದಿಸದೆ ಆತನ ಸಾವಿಗೆ ಶಾಲಾ ಸಿಬ್ಬಂದಿಗಳೇ ಕಾರಣ ಆಗಿಬಿಟ್ರ ಎಂಬ ಪ್ರಶ್ನೆ ಮೂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕ್ಲಾಸ್ ರೂಮಲ್ಲೇ ಕುಸಿದು ಬಿದ್ದು ಮೃತಪಟ್ಟ ಬಾಲಕ. ಶಾಲಾ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಹೋಯ್ತ ಬಾಲಕನ ಪ್ರಾಣ. ಶಾಲಾ ಕೊಠಡಿಯಲ್ಲಿ ಕುಸಿದು ಬಿದ್ದ ಬಾಲಕ. ಸಹಪಾಠಿಗಳಿಂದ ಬಾಲಕನ ಆರೈಕೆ. ಬೈಕ್ನಲ್ಲೇ ಬಾಲಕನನ್ನ ಆಸ್ಪತ್ರೆಗೆ ಕರೆದೊಯ್ಯುತ್ತಿರೋ ಬಾಲಕನ ಸಂಬಂಧಿಕರು. ಈ ಘಟನೆಗೆ ಸಾಕ್ಷಿಯಾಗಿರೋದು ಬನ್ನೇರುಘಟ್ಟ ರಸ್ತೆಯ ನ್ಯೂ ಬ್ಲಾಸಮ್ ಪಬ್ಲಿಕ್ ಸ್ಕೂಲ್. ಅಂದಹಾಗೆ ಈ ಶಾಲೆಯಲ್ಲಿ ಬೀವರ್ಸ್ ಕಾಲೋನಿ ನಿವಾಸಿ ಹೀನಾ ಕೌಸರ್ ದಂಪತಿಯ ಏಕೈಕ ಪುತ್ರ ಈ ಅರ್ಹಾನ್ ಪಾಷಾ 5ನೇ ತರಗತಿ ವ್ಯಾಸಂಗ ಮಾಡ್ತಿದ್ದಂತೆ. ಕಳೆದ ಜೂನ್ 10ರಂದು ಎಂದಿನಂತೆ ಶಾಲೆಗೆ ಹೋಗಿದ್ದ ಅರ್ಹಾನ್ ಪಾಷಾ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಊಟ ಮಾಡಿದ ಮೇಲೆ ಇದ್ದಕ್ಕಿದ್ದಂತೆ ಬೆಂಚಿನಿಂದ ಕುಸಿದು ಬಿದ್ದು ಮೃತಪಟ್ಟಿದ್ದ. ಆರಂಭದಲ್ಲಿ ಸಹಜ ಸಾವು ಅಂದುಕೊಂಡು ಸುಮ್ಮನಾಗಿದ್ದ ಪೋಷಕರು ಶಾಲೆಯ ಸಿಸಿಟಿವಿ ದೃಶ್ಯ ಗಮನಿಸಿದ ಬಳಿಕ ಶಾಲಾ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ಕಾರಣ ಎಂದು ಆರೋಪಿಸಿದ್ದಾರೆ. ಅದಕ್ಕೆ ಪುರಾವೆ ಎಂಬಂತೆ ಶಾಲೆಯ ಸಿಸಿಟಿವಿ ದೃಶ್ಯಗಳು ಈ ಆರೋಪಕ್ಕೆ ಸಾಕ್ಷಿಯಾಗಿವೆ. ಅವರು ನನಗೆ ಫೋನ್ ಮಾಡಿರೋದು 1:35ಗೆ ತಿಳಿಸಿರೋದು ವಿಷಯ. ನಾನು ಅವಾಗ ಅರಕೆರೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಇಲ್ಲಿ ಸ್ಕೂಲ್ ಹತ್ರ ಬರೋಕ್ಕೆ ನನಗೊಂದು 15-20 ನಿಮಿಷ ಆಗುತ್ತೆ ಅನ್ಕೊಂಡು ಪಕ್ಕದಲ್ಲಿ ನಮ್ಮ ತಮ್ಮದಿರು ಕೆಲಸ ಮಾಡ್ಕೊಂಡಿದ್ರು ಲೇಔಟಲ್ಲಿ. ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ನಾನು ಬೇಗ ಮಗು ಏನೋ ತಲೆ ಸುತ್ತಿ ಬಿದ್ದೋಗಿದೆ, ಬೇಗ ಹೋಗಿ ನೋಡು ಅಂತ ಹೇಳಿದ್ದೀನಿ. ಅವ್ರು 5 ನಿಮಿಷದಲ್ಲಿ ಇಲ್ಲಿ ಸ್ಕೂಲ್ ಹತ್ರ ಬಂದಿದ್ದಾರೆ. ಅಷ್ಟಕ್ಕೆ ಅವರು ಈ ಕಡೆ ಆ ಕಡೆ ಮಗುಗೆ ಸಾಕ್ಸ್ಕೊಂಡು ಮಗು ಪ್ರಾಣ ಅಲ್ಲೇ ಸ್ಕೂಲಲ್ಲೇ ಹೋಗ್ಬಿಟ್ಟಿದೆ. ಆಮೇಲೆ ಅವರು ಮಗು ಸತ್ತಿರೋ ಮಗುನ 2 ವೀಲರಲ್ಲಿ ಹಾಕ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋದ್ಮೇಲೆ ಅವ್ರು ಇನ್ನೊಂದು ಹಾಸ್ಪಿಟಲ್ಗೆ ಕಳಿಸ್ತಾರೆ. ಅಲ್ಲಿಂದ ಹಾಸ್ಪಿಟ್ಲಲ್ಲಿ ಒಂದು 15-20 ನಿಮಿಷ ಮುಂಚೆ ತಂದಿದ್ದಿದ್ರೆ ಮಗು ಪ್ರಾಣ ಉಳಿಸ್ಬೋದಾಗಿತ್ತು ಅಂತ ಹೇಳ್ತಾವ್ರೆ. ಇವಾಗ ಇದು ಮಗು ಸತ್ತಿರೋದಕ್ಕೆ ಕಾರಣ ಈ ಸ್ಕೂಲ್ ಶಾಲೆ ಸಿಬ್ಬಂದಿಗಳೇ ಎಲ್ಲ ಕಾರಣ. ಇದು ಪೇರೆಂಟ್ಸ್ ಅಂತ ಅವ್ರ ಮೇಲೆ ಬಿಟ್ಟಿರ್ತೀವಿ ನಾವು ಮಗುಗೆ, ನೀವು ಜವಾಬ್ದಾರಿ ಅಂತ ಅವ್ರು ನೋಡಿಲ್ಲ. ನಮ್ಮ ಬರೋ ಗಂಟ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಬಿಡ್ತ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವರು ಆಂಬುಲೆನ್ಸ್ಗೆ ಗೊತ್ತಿರಲಿಲ್ಲ. ಅವ್ರು ಆಂಬುಲೆನ್ಸು 10 ನಿಮಿಷದಲ್ಲಿ ಬರುತ್ತೆ ಆಂಬುಲೆನ್ಸು. ಅದನ್ನು ಅದರಲ್ಲಿ ಫೋಟೋಜಲ್ಲಿ ಕಾಣಿಸ್ತಾ ಇದೆ. ಮಕ್ಕಳನ್ನ ಅಲ್ಲಿಂದ ಅಲ್ಲಿ ಅವರೇ ಇದು ಮಾಡ್ತಾ ಇದ್ದಾರೆ. ಅವರೇ ಡಾಕ್ಟ್ರಾ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿಲ್ಲ. ಆಂಬುಲೆನ್ಸು 2 ಐತೆ, ಆಂಬುಲೆನ್ಸು ಕರ್ಕೊಂಡು ಹೋಗಿಲ್ಲ. ಅದನ್ನು ಕೊಡ್ತೀನಿ ಅಂತ ಹೇಳಿಲ್ಲ, ಬರೀ ನೋಡ್ಕೊಡ್ತಾ ಇದ್ದಾರೆ. 30 ಟೀಚರ್ಸ್ ಇದ್ದಾರೆ ಅಂತೆ. ಒಂಚೂರು ಇದೇ ಮಾಡಿ ನಮ್ಮ ಮಗುಗೆ ಕರ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮಗು ಇರ್ತಿತ್ತು. ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ಕರ್ಕೊಂಡು ಹೋಗಿದ್ರೆ 10 ನಿಮಿಷದಲ್ಲಿ ಕರ್ಕೊಂಡು ಬರ್ತಾ ಇದ್ರೆ ನಿಮ್ಮ ಮಗು ಉಳಿತಾಯಿತ್ತು ಅಂತ ಹೇಳ್ಬಿಟ್ರು ಡಾಕ್ಟ್ರು ಅಲ್ಲಿ. ಮಧ್ಯಾಹ್ನ ಬಾಲಕ ಶಿಕ್ಷಕಿ ಬಳಿ ಹೋಗಿ ನನಗೆ ಯಾಕೋ ಸುಸ್ತಾಗ್ತಿದೆ, ನಾನು ಮನೆಗೆ ಹೋಗ್ತೀನಿ ಮೇಡಮ್ ಎಂದು ಹೇಳಿಕೊಂಡಿದ್ದಂತೆ. ಆದ್ರೆ ಶಿಕ್ಷಕಿ ಏನಾಗ್ತಿದೆ ಅಂತ ಕೇಳದೆ ಮಗುವನ್ನ ಬೆದರಿಸಿ ಕ್ಲಾಸ್ ರೂಮಿಗೆ ಕಳಿಸಿದ್ದಾರಂತೆ. ಕ್ಲಾಸ್ ರೂಮ್ ಒಳಗಡೆ ಮಗು ಬೆಂಚ್ ಮೇಲೆ ಕುಳಿತಲ್ಲೇ ಕುಸಿದು ಬಿದ್ದಿದ್ದಾನೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಅರ್ಧ ಗಂಟೆ ಬಳಿಕ ನಂತರ ಮಗುವಿನ ಪೋಷಕರಿಗೆ ಕರೆ ಮಾಡಿ ಮಗು ಮೂರ್ಛೆ ಹೋಗಿದೆ ಬನ್ನಿ ಎಂದು ಮಾಹಿತಿ ತಿಳಿಸಿದ್ದಾರಂತೆ. ನಂತರ ಕೊಂಚ ಸೌಜನ್ಯ ತೋರದ ಶಾಲಾ ಸಿಬ್ಬಂದಿ ಸ್ಕೂಲ್ಗೆ ಬಂದ ಪೋಷಕರು ಮಗುವನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾದಾಗ ಮಾನವೀಯತೆ ದೃಷ್ಟಿಯಿಂದಾದ್ರೂ ಆಸ್ಪತ್ರೆಗೆ ಕರೆದೊಯ್ಯಲು ಶಾಲಾ ವಾಹನವನ್ನ ನೀಡದೆ ಬೈಕ್ನಲ್ಲೇ ಮಗುವನ್ನ ಕೂರಿಸಿಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಇನ್ನು ಮಗುವನ್ನ ಪರೀಕ್ಷಿಸಿದ ವೈದ್ಯರು ಈಗಾಗಲೇ ಮಗು ಮೃತಪಟ್ಟಿರುವ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲದೆ ಸ್ವಲ್ಪ ಬೇಗ ಬಂದಿದ್ರು ಮಗು ಬದುಕುಳಿತಿತ್ತು ಎಂದು ಹೇಳಿದ್ದಾರೆ. ಈ ನಡುವೆ ನಾವು ಕಾಲಹರಣ ಮಾಡಿಲ್ಲ, ಕೂಡಲೇ ಮಾಹಿತಿ ನೀಡುತ್ತೇವೆ, ಶಾಲಾ ವಾಹನ ನೀಡೋದಕ್ಕೆ ಡ್ರೈವರ್ ಇರಲಿಲ್ಲ ಎಂದು ಶಾಲಾ ಸಿಬ್ಬಂದಿ ಸಮಜಾಯಿಷಿ ನೀಡಿದ್ದಾರೆ. ನೋಡಿ ತರ ಆಗ್ಬಿಟ್ಟಿದೆ ಅಂತ. ಅವರು ನಮ್ಮ ಮಗುಗೆ ತರ ಶುಗರ್ ಲೋ BP ಲೋ ಆಗ್ತಾ ಇರುತ್ತೆ, ಸಕ್ಕರೆ ಇಲ್ಲ ಅಂದ್ರೆ ಉಪ್ಪು ನೀವು ಕೊಡಿ ಅಂತ ಹೇಳಿದ್ರು ನಂಗೆ. ನಾನು ಸಕ್ಕರೆ ಈ ಅಂಗಡಿ ಇದೆಯಲ್ಲ ಇಲ್ಲಿ, ಅಲ್ಲಿ ಹೋಗ್ಬಿಟ್ಟು ನಾನು ಸಕ್ಕರೆ ತಗೊಂಡ್ಬಂದು ಅವ್ನು ಬ್ಯಾಗ್ ಹಾಕಿದ್ದೀನಿ, ಚಾಕ್ಲೇಟ್ ಕೊಟ್ಟಿದ್ದೀನಿ. ಸ್ವೀಟ್ ಇಂದ ಶುಗರ್ ಲೋ ಆಗಿದ್ರೆ ಮಕ್ಳು ಬಿದ್ದುಬಿಡ್ತಾರೆ, ಬಾಡಿ ಸಪೋರ್ಟ್ ಸಿಕ್ಕಲ್ಲ ಅಂತ ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದೀವಿ ಅವ್ನಿಗೆ. ನಾನು ಕೊಟ್ಟಾದ್ಮೇಲೆ ಆಮೇಲೆ ಅರುಣ್ ಸರ್ ಅಂತ ನಮ್ಮ ಸ್ಕೂಲಲ್ಲಿ ಇದ್ದಾರೆ ಒಬ್ರು ಜೆಂಟ್ಸ್ ಟೀಚರು, ಅವ್ರ ಹತ್ರ ಗಾಡಿ ಇತ್ತು. ಅವ್ರಿಗೆ ಗೊತ್ತಾಗಿದ ತಕ್ಷಣ ಅವ್ರು ಕೆಳಗಡೆ ಇದ್ರು, ಇಲ್ಲಿದ್ರು. ಗೊತ್ತಾಗಿದ ತಕ್ಷಣ ಅವರು ಮೇಲೆ ಹೋಗ್ಬಿಟ್ಟು 2nd ಫ್ಲೋರ್ಗೆ ಆ ಮಗುನ ಜೊತೆಗೆ ಎತ್ಬಿಟ್ಟು ನಾವು ಕರ್ಕೊಂಡ್ ಬಂದಿದ್ದೀವಿ. ಅಷ್ಟರಲ್ಲಿ ಅವ್ರ ಪೇರೆಂಟ್ಸ್ ಈ ಗೇಟ್ ಇಂದ ಬಂದ್ರು. ಬಂದಿದ ತಕ್ಷಣ ಅರಾನ್ ಏನಾಯ್ತು ಕರ್ಕೊಂಡೋದ್ರು ಹೊರಗಾಡಿಯಿಂದಾನೆ. ಈತ ಒಬ್ಬ ಮಗನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರು ಹಾಕ್ತಿದೆ.
ಶಾಲೆಯ ಸಿಸಿಟಿವಿ ಪರಿಶೀಲಿಸಿದಾಗ ಪೋಷಕರಿಗೆ ಅಸಲಿ ಸತ್ಯ ಗೊತ್ತಾಗಿ ದುಃಖ ಹೆಚ್ಚಾಗಿದೆ. ಮೂರ್ಛೆ ಹೋಗಿ ಅರ್ಧ ಗಂಟೆ ಮೇಲಾದ್ರೂ ಆಸ್ಪತ್ರೆಗೆ ಕರೆದೊಯ್ಯದೆ ಕ್ಲಾಸ್ ರೂಮಲ್ಲೇ ಮಗುವನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿಯೇ ಮಗು ಶಾಲೆಯಲ್ಲೇ ಮೃತಪಟ್ಟಿದೆ ಎಂದು ಶಾಲಾ ಆಡಳಿತ ಮಂಡಳಿಯ ಮೇಲೆ ಬಾಲಕನ ಕುಟುಂಬಸ್ಥರು ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ತಮ್ಮ ಮಗುವಿನ ಪ್ರಾಣಕ್ಕೆ ಶಾಲಾ ಆಡಳಿತ ಮಂಡಳಿಯೇ ನೇರ ಹೊಣೆ ಅಂತ ಆರೋಪಿಸಿ ಕೋಣನಕುಂಟೆ ಠಾಣೆಗೆ ದೂರು ನೀಡಿದ್ದು, ಸದ್ಯ ಯುಟಿಆರ್ ಮಾಡಿಕೊಂಡಿರೋ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.